Hi, hello, welcome back to our English class Zero to Hero in English. Today in this class, we learn about tenses. ನಾವು ಟೆನ್ಸನ್ನು ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ಮೂರು ರೀತಿಯಾಗಿ ಡಿವೈಡ್ ಮಾಡ್ತಾ ಬರ್ತೀವಿ. ಒಂದು ಪ್ರೆಸೆಂಟ್ ಟೆನ್ಸ್, ನೆಕ್ಸ್ಟ್ ಒನ್ ಫಾಸ್ಟ್ ಟೆನ್ಸ್, ಆ್ಯಂಡ್ ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಅಗೇನ್ in present we classified simple present tense, present continuous tense, present perfect tense, present perfect continuous tense. As it is ಇದರಂತೆ ಏನಪ್ಪ ಅಂತಂದರೆ ಪಾಸ್ಟಲ್ಲಿ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನು ಫ್ಯೂಚರ್ಲಿ ಕೂಡ ಸೇಮ್ ಏನಪ್ಪ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಟೋಟಲ್ ಏನಪ್ಪ ಅಂತಂದರೆ ನಾವು 12 ಟೆನ್ಸಸ್ ಅಂತ ನಾವು ಹೇಳ್ಬೋದು. ಭಾಳ ಜನ ಹೇಳ್ತಿರ್ತಾರೆ, ಸರ್ ನಮಗೆ ಈ ಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಟೆನ್ಸಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ ಫ್ಯೂಚರ್ಲಿ ಕನ್ಫ್ಯೂಸ್ ಆಗ್ತಾಯಿದೆ ಸರ್, ನಮಗೆ ಮೇನ್ ವರ್ಬ್ ಯಾವ್ದು ತೊಗೋಬೇಕು. ಭಾಳ ಜನರಿಗೆ ಮೇನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬೇ ಕನ್ಫ್ಯೂಸ್ ಇರ್ತೈತಿ, ಹೌದಾ? ಅದಕ್ಕೆ ಇವತ್ತು ಏನಪ್ಪ ಅಂದ್ರೆ ನಾವು ಈ ಒಂದು ಕ್ಲಾಸಲ್ಲಿ ಭಾಳ ಸಿಂಪಲ್ಲಾಗಿ ಏನಪ್ಪ ಅಂತಂದ್ರೆ ನಾವು ಟೆನ್ಸ್ ಬಗ್ಗೆ ಕಲಿತಾ ಹೋಗೋಣ. ಹಾಗಾದ್ರೆ ಸರ್ ಟೆನ್ಸ್ ಅಂದರೆ ಏನು? ಟೆನ್ಸ್ ಮೀನ್ಸ್ ವೆರಿ ಸಿಂಪಲ್. ಟೆನ್ಸ್ ಇಟ್ ಶೋಸ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಆ್ಯಂಡ್ ಟೈಮ್ ಅಂತ ನಾವು ಹೇಳ್ಬೋದು. ಟೆನ್ಸ್ ಏನಪ್ಪ ಅಂತಂದರೆ ಪರ್ಟಿಕ್ಯುಲರ್ ಆ್ಯಕ್ಷನ್ ಮತ್ತು ಟೈಮನ್ನು ಹೇಳ್ತಾ ಬರ್ತೈತಿ. ಒಂದು ಘಟನೆ ಯಾವ ಸಂದರ್ಭದಲ್ಲಿ ಯಾವಾಗ ನಡೀತು ಅನ್ನೋದನ್ನೇ ಭಾಳ ಸ್ಪಷ್ಟವಾಗಿ ಈ ಪ್ರೆಸೆಂಟ್, ಫಾಸ್ಟ್ ಮತ್ತು ಫ್ಯೂಚರ್ ಮೂರು ಟೆನ್ಸ್ ನಮ್ಗೆ ಹೇಳಿಕೊಡ್ತವೆ. ಈ ಟೆನ್ಸಸ್ ಕಲಿಬೇಕಂದ್ರೆ ನಮಗೆ ಫಸ್ಟ್ ಏನಪ್ಪ ಅಂತಂದರೆ 2 ಥಿಂಗ್ಸ್ ತುಂಬ ಇಂಪಾರ್ಟೆಂಟ್ ರೀ, ಭಾಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. ಒಂದು ಮೊದಲನೇದು ಈ ಹೆಲ್ಪಿಂಗ್ ವರ್ಬ್ಸ್, ದೀಸ್ ಆರ್ ಆಲ್ಸೋ ಕಾಲ್ಡ್ ಆಕ್ಸಿಲರಿ ವರ್ಬ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಮೇನ್ ವರ್ಬ್ಸ್. ಇವು ಎರಡೂ ನಾವು ಕರೆಕ್ಟಾಗಿ ತಿಳ್ಕೊಂಡೇವಪ್ಪ ಅಂತಂದ್ರೆ ಟೆನ್ಸ್ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಹಾಗಾದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ಸರ ಅಂತ ಅಂದರೆ ನಾನು ಈ ಬಾಕ್ಸಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಕೊಟ್ಟಿನಿ. ಇವನ್ನು ಕರೆಕ್ಟಾಗಿ ಏನಪ್ಪ ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಒಂದು ಕಡೆ ಬರ್ಕೊಳ್ರಿ. ನೋಡಿರಿ ಯಾವ್ಯಾವ್ದಪ್ಪ ಅಂತಂದರೆ ಇಲ್ಲಿ ಡೂ ಇದೆ, ಡಸ್ ಇದೆ, ಡಿಡ್ ಇದೆ, ಆ್ಯಮ್ ಇದೆ, ಈಸ್ ಇದೆ, ಆರ್ ಇದೆ, ವಾಸ್ ಇದೆ, ವರ್ ಇದೆ, ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವ್ ಬಿನ್, ಹ್ಯಾಸ್ ಬಿನ್, ಹ್ಯಾಡ್ ಬಿನ್, ಶಾಲ್ ವಿಲ್, ಶಾಲ್ ಬಿ, ವಿಲ್ ಬಿ, ಶಾಲ್ ಹ್ಯಾವ್, ವಿಲ್ ಹ್ಯಾವ್, ಶಾಲ್ ಹ್ಯಾವ್ ಬಿನ್ ಆ್ಯಂಡ್ ವಿಲ್ ಹ್ಯಾವ್ ಬಿನ್. ಸೊ ದೀಸ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಮೇನ್ ವರ್ಬ್ಸ್. ಈ ಮೇನ್ ವರ್ಬ್ಸ್ ಕೂಡ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಮೇನ್ ವರ್ಬ್ಸ್ ಇಲ್ಲಪ್ಪ ಅಂತಂದ್ರೆ ಒಂದು ಕ್ರಿಯೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವುಗಳನ್ನ ಏನಪ್ಪ ಅಂತಂದ್ರೆ ನಾವು ಆ್ಯಕ್ಷನ್ ವರ್ಬ್ಸ್ ಅಂತ ನಾವು ಕರಿತಾ ಬರ್ತೇವೆ. ಇದು ನಾವು ಇಂಗ್ಲೀಷ್ ಏನಪ್ಪ ಅಂತಂದ್ರೆ ಇವುಗಳಿಗೆ ಫಾರ್ಮ್ಸ್ ಇದೆ. ಪ್ರೆಸೆಂಟ್ ಫಾರ್ಮ್ ಇದೆ, ಫಾಸ್ಟ್ ಫಾರ್ಮ್ ಇದೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತಾ ಬರ್ತೇವೆ. ಅದಕ್ಕೆ ನಾವು ಸಿಂಪಲ್ಲಾಗಿ V1, V2, V3, 1 + ing ಅಂತ ಹೇಳ್ಬೋದು. ಇದಕ್ಕೆ ಇನ್ನೊಂದು ಫಾರ್ಮ್ ಕೂಡ ಬರ್ತೈತಿ, IS ಅಂತ ನಾವು ಪುಟ್ ಮಾಡ್ತಾ ಬರ್ತೀವಿ V1ಗೆ. ಇಟ್ ಮೀನ್ಸ್ ಪ್ರೆಸೆಂಟ್ ಫಾರ್ಮಿಗೆ. ಅದೇಲ್ಲಪ್ಪ ಅಂತಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಮುಂದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಅದನ್ನು ನಾನು ಟೆನ್ಸ್ ಹೇಳುವಾಗ ಹೇಳಿಕೊಡ್ತೀನಿ, ಓಕೆನಾ? ಇಲ್ಲಿ ನೀವು ಸ್ವಲ್ಪ ಈ ಮೇನ್ ವರ್ಬ್ಸ್ಗಳನ್ನು ಗಮನಿಸ್ರಿ. ಮೊದಲನೇದು ರನ್, ರ್ಯಾನ್, ರನ್, ರನ್ನಿಂಗ್ ಅಂತಿದೆ. ಗೋ, ವೆಂಟ್, ಗಾನ್, ಗೋಯಿಂಗ್. ಕಟ್, ಕಟ್ಟಿಂಗ್. ರೀಡ್, ರೆಡ್, ರೆಡ್, ರೀಡಿಂಗ್. ನೀವು 4 ವರ್ಬ್ಸ್ಗಳನ್ನು ಗಮನಿಸಿದ್ರೆ ಟೋಟಲಿ ಚೇಂಜ್ ಇದೆ. ನೋಡಿರಿ, ರನ್, ರ್ಯಾನ್, ರನ್ ಆಗುತ್ತೆ, ಅಲ್ಲಿ ಯು ಅಗೇನ್ ಯು ಇದೆ, ಮಧ್ಯದಲ್ಲಿ ಎ ಬರ್ತಾ ಇದೆ. ಗೋ ನೋಡ್ರಿ, ಗೋ V2, V3 ಫಾರ್ಮ್ ಎರಡೂ ಡಿಫ್ರೆಂಟ್ ಇದೆ, ಟೋಟಲಿ ಚೇಂಜ್ ಇದೆ, ಹೌದಾ? ನೆಕ್ಸ್ಟ್ ಥರ್ಡ್ ಒನ್ ಕಟ್. ಇದು V2, V3, V1 ಮೂರು ಫಾರ್ಮ್ಸ್ ಸೇಮ್ ಇದೆ, ಹೌದಾ? ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಟ್ಟಿಂಗಲ್ಲಿ ಗಮನಿಸಿದ್ರೆ ಲಾಸ್ಟ್ ಲೆಟರ್ ಒನ್ಸ್ ಅಗೇನ್ ನಾವು ಏನಪ್ಪ ಅಂದ್ರೆ ಬರೆದು ING ಪುಟ್ ಮಾಡ್ತಾ ಇದ್ದೇವೆ. ಇದು ಯಾಕೆ? ನೆಕ್ಸ್ಟ್ ನೋಡ್ರಿ, ರೀಡ್, ರೆಡ್, ರೀಡಿಂಗ್. ಇಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇದೆ, ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ.
ಇದೆಲ್ಲ ಯಾಕೆ ಹಿಂಗಂದರೆ ಇಲ್ಲೇನಪ್ಪ ಅಂದರೆ ವರ್ಬ್ಸ್ ಚೇಂಜ್ಗಳ ರೂಲ್ಸ್ ಬರ್ತಾ ಹೋಗ್ತಾವ. ಆ ರೂಲ್ಸ್ ಏನಪ್ಪ ಅಂದ್ರೆ ನಾನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಿಮಗೆ ವರ್ಬ್ಸ್ ಹೇಳುವಾಗ ಹೇಳ್ಕೊಡ್ತೀನಿ. ಓಕೆನಾ? ಈಗ ನಾವೇನಪ್ಪ ಅಂದ್ರೆ ಡೈರೆಕ್ಟಾಗಿ ನಾವು ಈ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನಾವು ಏನಪ್ಪ ಅಂದ್ರೆ ತಿಳ್ಕೊತೋಗೋಣ. ಓಕೆನಾ? ಓಕೆ, ಇಲ್ಲಿ ಫಸ್ಟ್ ನೋಡ್ರಿ, ನಾನು ನಿಮಗೆ ಇಲ್ಲೊಂದು ಟೇಬಲನ್ನು ಕೊಟ್ಟಿನಿ ಬಾಕ್ಸ್ ಹಾಕಿ. ಹೌದಾ? ಈ ಬಾಕ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಬರ್ತೀನಿ. ಯಾಕಂತಂದರೆ ಈ ಒಂದು ಬಾಕ್ಸ್ ನೀವು ಕರೆಕ್ಟಾಗಿ ತಿಳ್ಕೊಂಡ್ರಪ್ಪ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನೀವು ಈಸಿಯಾಗಿ ತಿಳ್ಕೊಬೋದು. ಇಲ್ಲಿ ನೋಡ್ರಿ, ನಾನು ಪೆನ್ನಿಂದ ಬರ್ದೀನಿ, ಕಲರ್ಸ್ ಚೇಂಜ್ ಮಾಡಿ ಬರ್ದೀನಿ. ರೆಡ್ ಇಂಕ್ಲೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅಂತ ಬರಿತಾ ಬಂದೀನಿ. ಬ್ಲೂ ಇಂಕ್ಲೆ ಹೆಲ್ಪಿಂಗ್ ವರ್ಬ್ಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಇಂಕ್ಲೆ ಏನಪ್ಪ ಅಂದ್ರೆ ನಾನು ಮೇನ್ ವರ್ಬ್ಸನ್ನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊರಿ, ಈ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡೂ ಚೇಂಜ್ ಆಗಲ್ಲ. ಸ್ವಲ್ಪ ಗಮನಿಸಬೇಕು. ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಹೆಡ್ಫೋನ್ ಹಾಕ್ಕೊಂಡು ಕ್ಲಾಸಸ್ಸನ್ನು ಕೇಳ್ರಿ. ಈ ಬಾಕ್ಸ್ ನೀವು ಕರೆಕ್ಟಾಗಿ ತಿಳ್ಕೊಂಡ್ರಪ್ಪ ಅಂತಂದರೆ ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಈ ಒಂದು ಹೆಲ್ಪಿಂಗ್ ವರ್ಬ್ಸ್ಗಳು, ಈ ಎಲ್ಲ ಹೆಲ್ಪಿಂಗ್ ವರ್ಬ್ಸ್ಗಳು ಜೊತೆಗೆ ಈ ಎಲ್ಲ ಮೇನ್ ವರ್ಬ್ಸ್ ನೀವು ಎರಡೂ ಚೆನ್ನಾಗಿ ಕಲಿತ್ರೆ ಏನಾಗುತ್ತೆ, ನಿಮಗೆ ಪ್ರೆಸೆಂಟ್ ಟೆನ್ಸ್ ಅರ್ಥ ಆಗುತ್ತೆ. ಹೇಗಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಹಾಗಾದ್ರೆ ಫಸ್ಟ್ ನಾವಿಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಬರ್ತಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದು ಡೂ ಬರುತ್ತೆ, ಇನ್ನೊಂದು ಏನಪ್ಪ ಅಂದರೆ ಡಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ಬರ್ತಾ ಇದೆ. ಆ್ಯಮ್, ಈಸ್, ಆರ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬರ್ತಾ ಇದೆ. ಗಮನಿಸಬೇಕು ವ್ಯತ್ಯಾಸ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ, ಡಸ್ ಬರ್ತಾ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ಬರ್ತಾ ಇದೆ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾವ್, ಹ್ಯಾಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾವ್ ಬಿನ್ ಆ್ಯಂಡ್ ಹ್ಯಾಸ್ ಬಿನ್ ಬರ್ತಾ ಇದೆ. ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂತಂದ್ರೆ ನಾ ಹೇಳುವಾಗ ನೀವು ಬೇರೆ ಕಡೆ ಮೈಂಡ್ ಡೈವರ್ಟ್ ಆದರೆ ಒಟ್ಟೆ ಅರ್ಥ ಆಗಲ್ಲ. ಯಾಕಂದ್ರೆ ಇದಿಷ್ಟು ನಾವು ಕರೆಕ್ಟಾಗಿ ತಿಳ್ಕೊಂಡೇವಪ್ಪ ಅಂತಂದ್ರೆ ನಿಮಗೆ ಟೆನ್ಸ್ ಈಸಿ ಬರುತ್ತೆ. ರಿಪೀಟ್ ಮಾಡ್ತೀನಿ ನೋಡಿರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸನ್ನು ತೊಗೋತಾ ಇದ್ದೇವೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ತೊಗೋತಾ ಇದ್ದೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್ ತೊಗೋತಾ ಇದ್ದೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾವ್ ಬಿನ್ ಆ್ಯಂಡ್ ಹ್ಯಾಸ್ ಬಿನ್ ತೊಗೋತಾ ಇದ್ದೀವಿ. ಆಲ್ ದೀಸ್ ಆರ್ ಹೆಲ್ಪಿಂಗ್ ವರ್ಬ್ಸ್. ನಾನು ಇಷ್ಟೊತ್ತು ಮಾತಾಡಿದ್ದೇನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ. ಇವು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕು ಮತ್ತು ಇವುಗಳು ಒಂದು ಕಡೆ ಬರ್ಕೊಂಬಿಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಯಾವುದು, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಯಾವುದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಮತ್ತು ಇನ್ನೊಂದು ತಿಳ್ಕೊರಿ, ನಾನು ಭಾಳ ಸಿಂಪಲಾಗಿ ಹೇಳ್ತೀನಿ. ಒಂದು ಟೆನ್ಸಲ್ಲಿ ರಿಪೀಟ್ ಮಾಡಕತ್ತೀನಿ ನೋಡ್ರಿ, ಒಂದು ಟೆನ್ಸಲ್ಲಿ ಬಳಸಿರುವಂಥ ಹೆಲ್ಪಿಂಗ್ ವರ್ಬ ಇನ್ನೊಂದು ಟೆನ್ಸಲ್ಲಿ ನಾವು ಬಳಸಲ್ಲ. ಇದು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕು. ಇಷ್ಟು ನಾವು ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡೇವಪ್ಪ ಅಂತಂದರೆ ಭಾಳ ಬೇಗ ನಾವು ಟೆನ್ಸನ್ನು ಕಲಿತೇವೆ. ಬೇಕಾದ್ರೆ ಚಾಲೆಂಜ್, ನೀವು 12 ಟೆನ್ಸ್ ನೀವು ಕಲ್ತ್ ಬಿಡೋಕೆ ನಿಮಗೆ ಗೊತ್ತಾಗ್ತೈತಿ. ಡೂ, ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಟ್ಟು ಬೇರೆ ಯಾವ ಟೆನ್ಸಲ್ಲಿ ನಾವು ಬಳಸಲ್ಲ. ಆ್ಯಮ್, ಈಸ್, ಆರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಟ್ಟು ಬೇರೆ ಯಾವ ಟೆನ್ಸಲ್ಲಿ ನಾವು ಬಳಸಲ್ಲ. ಹ್ಯಾವ್, ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ, ಹ್ಯಾವ್ ಬಿನ್, ಹ್ಯಾಸ್ ಬಿನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಇಲ್ಲಿ ಬಳಸಿರುವಂಥ ಎಲ್ಲ ಹೆಲ್ಪಿಂಗ್ ವರ್ಬ್ಸು ಪಾಸ್ಟಲ್ಲಿ ಬಳಸಲ್ಲ, ನಾವು ಫ್ಯೂಚರಲ್ಲಿ ಕೂಡ ಬಳಸಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಈ ಎಲ್ಲ ಹೆಲ್ಪಿಂಗ್ ವರ್ಬ್ಸ್ಗಳು ಪ್ರೆಸೆಂಟ್ನಲ್ಲಿ ಕೊಟ್ಟಿರುವಂಥದ್ದನ್ನು ಯಾವ ಟೆನ್ಸಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನಾವು ಕರೆಕ್ಟಾಗಿ ಅದನ್ನು ನೋಡ್ಕೋಬೇಕು. ಓಕೆನಾ? ಸಿಂಪಲ್ ಇದೆ, ನೀವು ಅದನ್ನು ಬರೋ ತೆಗೆದ್ರೆ ಗೊತ್ತಾಗುತ್ತೆ, ಪ್ರಾಕ್ಟೀಸ್ ಆಗಿಬಿಡ್ತೈತಿ. ಹೌದಾ? ಓಕೆ, ಸೊ ಇಟ್ ಈಸ್ ಅಬೌಟ್ ಹೆಲ್ಪಿಂಗ್ ವರ್ಬ್ಸ್ ಇನ್ ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಈಗ ಈ ಕಡೆ ನಾ ಏನು ಬ್ಲ್ಯಾಕ್ ಇಂಕಲ್ಲಿ ಕೊಟ್ಟಿಲ್ಲ, ದೀಸ್ ಆರ್ ದಿ ಮೇನ್ ವರ್ಬ್ಸ್. ಇವಾಗ ನಾವು ಇವುಗಳ ಬಗ್ಗೆ ಮಾತಾಡ್ತಾ ಬರೋಣ. ನೋಡಿರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾನು V1 ತೊಗೊಂಡಿನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ V1 ಪ್ಲಸ್ ING ತೊಗೊಂಡಿನಿ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ V3 ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ V1 ಪ್ಲಸ್ ING ಇದೆ. ಹೌದಾ? ಈಗ ನೀವು ನೋಡಿದ್ರಿ, ಐ ಥಿಂಕ್ ಗೊತ್ತಾಗಿಲ್ಲ ಅಂತ
ಅನ್ಕೊಂಡಿ ನಾನು. ಈಗ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡ್ರಿ, ಭಾಳ ಸೂಕ್ಷ್ಮ ಗಮನಿಸ್ರಿ. ನೋಡ್ರಿ ಎಷ್ಟು ಟೆನ್ಸ್ ಅದಾವ ರೀ? 12 ಟೆನ್ಸ್ಗಳದಾವ. ಎಷ್ಟು ರೀ? 12 ಟೆನ್ಸಸ್ ಆರ್ ದೇರ್. ಈ 12 ಟೆನ್ಸ್ಗಳಲ್ಲಿ 6 ಕಂಟಿನ್ಯೂಸ್ ಟೆನ್ಸ್ ಬರ್ತಾವ. ಎಷ್ಟು ರೀ? 6 ಕಂಟಿನ್ಯೂಸ್ ಟೆನ್ಸ್ ಬರ್ತಾವ. ಆ 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ ನಾವು V1 ಪ್ಲಸ್ ING ಎನ್ನೇ ತೊಗೋಬೇಕು. ಏನು ತೊಗೋಬೇಕು ರೀ? V1 ಪ್ಲಸ್ INGನೇ ತೊಗೋಬೇಕು. ಸಿಂಪಲ್. ಎಷ್ಟು ತಲೆಗೆ ಇಟ್ಕೊಂಡ್ಬಿಟ್ರೆ ಫಿಕ್ಸ್ ಆಯಿತು. ಮೇನ್ ವರ್ಬ 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 ಪ್ಲಸ್ INGನ ತೆಗೆದುಕೊಳ್ಳಬೇಕು. ಹೌದಾ? ಸರಿ, ಯಾವ್ಯಾವ ಕಂಟಿನ್ಯೂಸ್ ನೋಡಿ. ಪ್ರೆಸೆಂಟಲ್ಲಿ 2 ಕಂಟಿನ್ಯೂಸ್ ಇದೆ. ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಯಾವ್ದು ರೀ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ ನೀವು ಮೇನ್ ವರ್ಬಿನ V1 ಪ್ಲಸ್ INGನ ತಗೋಬೇಕು. ಐ ರಿಪೀಟ್ ಒನ್ಸ್ ಅಗೇನ್, ಮೇನ್ ವರ್ಬಿನ V1 ಪ್ಲಸ್ ING ಎಲ್ರಿ? ಕಂಟಿನ್ಯೂಸ್ ಟೆನ್ಸ್ಗಳು ಬಂದಾಗ. ಎಷ್ಟು ಅದ ರೀ ಕಂಟಿನ್ಯೂಸ್ ಟೆನ್ಸು? 6 ಕಂಟಿನ್ಯೂಸ್ ಟೆನ್ಸ್. ಇದನ್ನು ಒಂದು ಕಡೆ ಬರ್ಕೊಂಡು ನೋಟ್ ಮಾಡ್ಕೊಳ್ರಿ, ನೆನಪಿಟ್ಕೊಳ್ರಿ. ಈಗ 6 ಟೆನ್ಸ್ ಬಂದಾಗ, 6 ಕಂಟಿನ್ಯೂಸ್ ಬಂದಾಗ ನಾವು ಏನಪ್ಪ ಅಂದರೆ V1 ಪ್ಲಸ್ ING ಅಂತ ಗೊತ್ತಾಯ್ತು ನಮಗೆ. ಈಗ ನೆಕ್ಸ್ಟ್ ಹೋಗೋಣ, ಪರ್ಫೆಕ್ಟ್ ಟೆನ್ಸ್ ಎಷ್ಟು ಅದಾವ ಅಂತೇಳಿ. 12 ಟೆನ್ಸಲ್ಲಿ 3 ಪರ್ಫೆಕ್ಟ್ ಟೆನ್ಸ್ ಬರ್ತಾವೆ. ಯಾವ್ರಿ? ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ನೆಕ್ಸ್ಟ್ ಏನಪ್ಪ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹೌದಾ? ಈ 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3 ತಗೋಬೇಕು. ಏನು ತೊಗೋಬೇಕು ರೀ? V3 ತಗೋಬೇಕು. ಇದನ್ನು ಮರಿಬೇಡ್ರಿ. ನೋಡ್ರಿ 6, ಐ ರಿಪೀಟ್ ಒನ್ಸ್ ಅಗೇನ್, 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 ಪ್ಲಸ್ ING, 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3 ತಗೋಬೇಕು. ಓಕೆನಾ? ಇಷ್ಟು ನಾವು ತರಕಿಟ್ಕೊಂಡ್ರೆ 9 ಟೆನ್ಸಲ್ಲಿ ನಾವು ಮೇನ್ ವರ್ಬಿನ ಯಾವ ಫಾರ್ಮನ್ನು ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಾಯ್ತು ನಮಗೆ. V1 ತೊಗೋಬೇಕು, V2 ತೊಗೋಬೇಕು, ಆರ್ V3 ತೊಗೋಬೇಕು, ಆರ್ V1 ಪ್ಲಸ್ ING ತೊಗೋಬೇಕು ಅನ್ನೋದನ್ನು ಸ್ಪಷ್ಟವಾಯಿತು. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡ್ರಿ. 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 ಪ್ಲಸ್ ING, 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3. ಹಾಗಾದ್ರೆ 9 ಟೆನ್ಸಲ್ಲಿ ನಾವು ಮೇನ್ ವರ್ಬನ್ನು ಬಳಸುವುದು ಗೊತ್ತಾಯಿತು. ಹಾಗಾದ್ರೆ ರಿಮೈನಿಂಗ್ ಎಷ್ಟು ಟೆನ್ಸ್ ಉಳಿದವು ರೀ? 3 ಟೆನ್ಸ್. ಹೌದಾ? ಈ 3 ಟೆನ್ಸಲ್ಲಿ ಏನಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ V1 ತೊಗೋತೀವಿ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಬಂದಾಗ ನಾವು ಮತ್ತೆ ಅಲ್ಲಿ IS, ES, S ಅನ್ನು ಮೇನ್ ವರ್ಬಿಗೆ ಪುಟ್ ಮಾಡ್ತಾ ಬರ್ತೀವಿ. ಅದು ಮತ್ತೆ ನೆಗೆಟಿವ್ ಬಂದಾಗ ರಿಮೂವ್ ಮಾಡ್ತಾ ಬರ್ತೀವಿ. ಹೀಗೆಲ್ಲ ಅದು ಬರ್ತೈತಿ. ನಾನು ಟೆನ್ಸ್ ಹೇಳುವಾಗ ಅದನ್ನು ಹೇಳ್ಕೊಡ್ತೀನಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಪ್ಪ ಅಂತಂದರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ V2 ತೊಗೋತೀವಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ. ಅದೇ ಸೆಂಟೆನ್ಸ್ ನಾವು ನೆಗೆಟಿವ್ ಮಾಡುವಾಗ, ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡುವಾಗ, ಇಂಟ್ರಾಗೇಟಿವ್ ನೆಗೆಟಿವ್ ಮಾಡುವಾಗ ಅಗೇನ್ ಮತ್ತದು V1 ಆಗ್ತಾ ಬರ್ತೈತಿ. ಓಕೆನಾ? ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳುವಾಗ ಹೇಳ್ಕೊಡ್ತೀನಿ. ಇವು 2 ಟೆನ್ಸ್ ಸ್ವಲ್ಪ ಡಿಫಿಕಲ್ಟ್ ಐತಿ. ಯಾವ್ರಿ? ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ? ಸಿಂಪಲ್ ಫ್ಯೂಚರ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಏನು ಡಿಫಿಕಲ್ಟ್ ಇಲ್ಲ. ನಾವೇನು ಮಾಡ್ತೀವಿ? V1 ತೊಗೋತೀವಿ. ಏನು ತೊಗೋತೀವಿ ರೀ? V1 ತೊಗೋತೀವಿ. ನಾನು ಮತ್ತೆ ಫೋಕಸ್ ಮಾಡ್ತಾ ಇದ್ದೀನಿ ನೋಡ್ರಿ. ಅಬೌಟ್ ಮೇನ್ ವರ್ಬ ಐ ರಿಪೀಟ್ ಒನ್ಸ್ ಅಗೇನ್, ಭಾಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನ್ರಿ? 6 ಕಂಟಿನ್ಯೂಸ್ ಟೆನ್ಸ್, 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 ಪ್ಲಸ್ ಏನ್ರಿ? V1 ಪ್ಲಸ್ ING, V1 ಪ್ಲಸ್ ING. ಇದು ಸ್ಪಷ್ಟವಾಗಿ ತಿಳ್ಕೊರಿ. 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ. ಓಕೆನಾ? ನೆಕ್ಸ್ಟ್ 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3 ತಗೋಬೇಕು. ಏನು ತಗೋಬೇಕು ರೀ? V3 ತಗೋಬೇಕು. ಇದು ಎದ್ರ ಬಗ್ಗೆ? ಐ ಆಮ್ ಟಾಕಿಂಗ್ ಅಬೌಟ್ ಮೇನ್ ವರ್ಬ, ನೆನ್ಪಿಟ್ಕೊಳ್ರಿ. ಓಕೆನಾ? ಇನ್ನು ಸಿಂಪಲ್ ಫ್ಯೂಚರ್ದಾಗ V1. ಅಗೇನ್ ಏನಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ಕೂಡ V1 ತೊಗೋತೀವಿ, ಬಟ್ ಅಲ್ಲಿ ಡಿಫಿಕಲ್ಟ್ ಇದೆ, ಅಲ್ಲಿ ಹೇಳ್ಕೊಡ್ತೀನಿ. ಸಿಂಪಲ್ ಪಾಸ್ಟಲ್ಲಿ V2 ತೊಗೋತೀವಿ, ಅಗೇನ್ ಮತ್ತದು V1 ಆಗುತ್ತೆ, ಅದು ನಾನು ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸರಿ, ಈಗ ನಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ತೊಗೋತೀವಿ ಅನ್ನೋದು, ಎಲ್ಲೆಲ್ಲಿ ತೊಗೋತೀವಿ ನಮಗೆ ಈಗ ಸ್ಪಷ್ಟವಾಗೈತಿ. ಮತ್ತು ಮೇನ್ ವರ್ಬು ಕೂಡ ನಾವು ಏನು ತೊಗೋಬೇಕು ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗೈತಿ. ಹೌದಾ? ಹಾಗಾದ್ರೆ ನಾವು ಸದ್ಯಕ್ಕೆ ಒಂದು ಸೆಂಟೆನ್ಸನ್ನು ತೊಗೊಂಡು ನಾವು ಚೇಂಜ್ ಮಾಡ್ತಾ ಹೋಗ್ಬೋದಾ? ಓಕೆ, ಇಲ್ಲಿ ನೋಡಿ ತೊಗೊಂಡು ಬನ್ನಿರಿ. ಸೊ ಇಲ್ಲಿ
ನಾನು ಫಸ್ಟ್ ಏನಪ್ಪ ಅಂದ್ರಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ ಪ್ರತಿಯೊಂದು ಟೆನ್ಸಲ್ಲಿ ನಾನು 4 ರೀತಿಯ ಸೆಂಟೆನ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ನೀವು ಸೂಕ್ಷ್ಮ ಗಮನಿಸಬೇಕಾಗುತ್ತೆ. ಈಗ ಇಲ್ಲಿ ನಾವು ಫಸ್ಟ್ ಏನಪ್ಪ ಅಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಆ್ಯಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಅನ್ನೋದನ್ನು ನಾವು ಕಲಿತು ಹೋಗೋಣ. ಓಕೆನಾ? ಸರಿ, ನೋಡಲಿ ನಾನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸನ್ನು ಮಾಡ್ತಾ ಇದ್ದೀನಿ. ಹೌದಾ? ಪಾಸಿಟಿವ್ ಸೆಂಟೆನ್ಸ್. ಮತ್ತು ಇನ್ನೊಂದು ಗಮನಿಸ್ರಿ, ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದು ಏನಪ್ಪ ಅಂದ್ರೆ ನಾನಲ್ಲಿ ಬೇರೆ ಇಂಕಲ್ಲಿ ಬರಿತಾ ಬಂದೀನಿ. ಅದು ನೀವು ಸ್ಪಷ್ಟವಾಗಿ ಗಮನಿಸಬೇಕು. ಓಕೆನಾ? ಸರಿ, ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ ಐ ಗೋ ಟು ಸ್ಕೂಲ್, ವಿ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್. ನೆಕ್ಸ್ಟ್ ನೋಡ್ರಿ, ಹಿ, ಸಿ, ಇಟ್ ಇದ್ದಾಗ ಗೋ ಆಗಲ್ಲ, ಗೋಸ್ ಆಗುತ್ತೆ. ಅಂದರೆ ಥರ್ಡ್ ಪರ್ಸನ್ಸ್ ಸಿಂಗ್ಯುಲರ್ಸ್ ಮುಂದ್ಗಡೆ ಮೇನ್ ವರ್ಬಿಗೆ ನಾವು IS, ES, ಎಸ್ ಅನ್ನು ಪುಟ್ ಮಾಡ್ಬೇಕಂತ ನಿಮ್ಗೆ ಹೇಳಿಕೊಟ್ಟಿದ್ದಿಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೇವೆ. ಇದು ಭಾಳ ಜನರು ಕನ್ಫ್ಯೂಸ್ ಮಾಡ್ಕೋತೀರಿ. ನಾನು ಹೇಳೋ ಪಾಯಿಂಟ್ಸನ್ನು ಸ್ಪಷ್ಟವಾಗಿ ಕೇಳ್ಕೊಡ್ರಿ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತೀರಿ. ಏನಪ್ಪ ಅಂತಾರೆ, ಪಾಸಿಟಿವ್ ಸೆಂಟೆನ್ಸಲ್ಲಿ ಮಾತ್ರ ಥರ್ಡ್ ಪರ್ಸನ್ಸ್ ಸಿಂಗ್ಯುಲರ್ಸ್ಗಳ ಮುಂದೆ IS, ES, ಎಸ್ ಅನ್ನು ಪುಟ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತಾ ನೋಡ್ರಿ, ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ, ಯಾವ ಟೆನ್ಸಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಓನ್ಲಿ ಪಾಸಿಟಿವ್ ಟೆನ್ಸ್ ಇದ್ದಾಗ, ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಹಿ, ಸಿ, ಇಟ್ ಮುಂದ್ಗಡೆ IS, ES, ಎಸ್ ಅನ್ನು ಮೇನ್ ವರ್ಬಿಗೆ ಪುಟ್ ಮಾಡಬೇಕು. ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ ಎಲ್ಲಿ? ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ನಾನು ಪಕ್ಕದಲ್ಲಿ ನೋಡ್ರಿ, ಅದೇ ನಾನು ಏನಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ನಾನು ಮಾಡಿದ್ದೀನಿ. ಈ ನೆಗೆಟಿವ್ ಸೆಂಟೆನ್ಸಲ್ಲಿ ನಾನು ಹಿ, ಸಿ, ಇಟ್ ಮುಂದಗಡೆ ಇಲ್ಲಿ ಗೋನೇ ಇದೆ, ಗೋಸ್ ಇಲ್ಲ. ಅಂದರೆ ಓನ್ಲಿ ಪಾಸಿಟಿವ್ ಮಾತ್ರ ನಾವು IS, ES, ಎಸ್ ಅನ್ನು ಪುಟ್ ಮಾಡಬೇಕು. ಅದೇ ಸೆಂಟೆನ್ಸ್ ನಾವು ನೆಗೆಟಿವ್ ಮಾಡಲಿ ಅಥವಾ ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡಲಿ ಅಥವಾ ಇಂಟ್ರಾಗೇಟಿವ್ ನೆಗೆಟಿವ್ ಮಾಡಲಿ, ಅಲ್ಲಿ IS, ES, ಎಸ್ ಬರಲ್ಲ. ಈ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಬೇಕಾಗುತ್ತೆ. ಓಕೆನಾ? ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ. ನಾ ಪ್ರತಿಯೊಂದು ವಿಷಯ ಹೇಳೋದ್ರ ಬೇಕಾದ್ರೆ ನೀವು ನೋಟ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೆನಪು ಉಳಿತೈತಿ. ಈ 12 ಟೆನ್ಸ್ಗಳಲ್ಲಿ ಭಾಳ ಇಂಪಾರ್ಟೆಂಟ. ಈ 12 ಟೆನ್ಸ್ಗಳಲ್ಲಿ ನಾವು ಕೇವಲ 2 ಟೆನ್ಸಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ, ಏನ್ರಿ, ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸುವುದಿಲ್ಲ. ಏನ್ರಿ, 12 ಟೆನ್ಸಲ್ಲಿ ಕೇವಲ 2 ಟೆನ್ಸಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ಗಳು ಬರೋದಿಲ್ಲ. ಆ 2 ಟೆನ್ಸ್ ಯಾವ ಸರ್ ಅಂದರೆ, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಸಿಂಪಲ್ ಪಾಸ್ಟ್ ಟೆನ್ಸ್. ಇವು ನೀವು ಭಾಳ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ನಿಮಗೆ ಅರ್ಥ ಆಗ್ಲಿಕ್ಕಂದ್ರೆ ವಿಡಿಯೋ ಪಾಸ್ ಮಾಡಿರಿ ಅಥವಾ ಮತ್ತೆ ಬ್ಯಾಕ್ ಹೋಗ್ರಿ, ಮತ್ತೊಂದು ಸಲ ಕೇಳ್ರಿ, ಅರ್ಥ ಆಗುತ್ತೆ. ಓಕೆನಾ? ಈಗ ನೋಡ್ರಿ, ಈಗ ಅದಕ್ಕೆ ಇಲ್ಲೇ ನೋಡ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ. ಈ ಪಾಸಿಟಿವ್ ಸೆಂಟೆನ್ಸಲ್ಲಿ ನಮಗೆ ಎಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಹುಡುಕೋದ್ರೆ ನಮಗೆ ಸಿಗೋದಿಲ್ಲ. ಹೌದಾ? ಈಗ ಇದೇ ಪಾಸಿಟಿವ್ ಸೆಂಟೆನ್ಸನ್ನು ನಾನು ಇಲ್ಲಿ ನೆಗೆಟಿವ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಡೂ ಬಂದೈತಿ, ಇಲ್ಲಿ ಕೆಳಗಡೆ ಡಸ್ ಬಂದೈತಿ. ಹೌದಾ? ಡೂ ಮತ್ತು ಡಸನ್ನು ಯಾಕಂತಂದರೆ ಇಲ್ಲಿ ಕೊಟ್ಟಿನಿ ನೋಡ್ರಿ, ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸನ್ನು ಬಳಸಬೇಕು ಅಂತ. ಅದು ಯಾವಾಗ ಬಳಸ್ಬೇಕ್ರಿ? ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಬಳಸಲ್ಲ. ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಲ್ಲಿ ನಾವು ಬಳಸ್ತಾ ಬರ್ತೇವೆ. ಓಕೆ, ಈಗಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ಮಾಡೋದನ್ನು ಕಲಿತಾ ಬರೋಣ. ಭಾಳ ಸಿಂಪಲ್ ಇದೆ. ಡೂ ಮತ್ತು ಡಸ್ ಎರಡೇ ಹೆಲ್ಪಿಂಗ್ ವರ್ಬನ್ನು ಬಳಸ್ತೇವೆ. ಮತ್ತೆ ರಿಪೀಟ್ ಮಾಡ್ತೀವಿ ನಾನು, ಈ ಡೂ ಮತ್ತು ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಟ್ಟು ಬೇರೆ ಯಾವ ಟೆನ್ಸಲ್ಲಿ ನಾನು ಬಳಸಲ್ಲ.
ನಾನು ಹೇಳುವಂಥ ಸೆಂಟೆನ್ಸ್, ನಾನು ಹೇಳುವಂಥ ಮಾತುಗಳನ್ನು ನಿಮಗೆ ಒಂದು ಸಲಕ್ಕೆ ಅರ್ಥ ಆಗ್ಲಿಕ್ಕೆ ಅಂತಂದರೆ ವಿಡಿಯೋ ಪಾಸ್ ಮಾಡಿರಿ ಅಥವಾ ಬ್ಯಾಕ್ ಹೋಗ್ರಿ, ಮತ್ತೆ ಇನ್ನೊಂದು ಸಲ ಕೇಳಿಸ್ಕೊಳ್ರಿ, ಅರ್ಥ ಆಗುತ್ತೆ. ಯಾಕಂದರೆ ಇದು ಬೇಸಿಕ್ ಕ್ಲಾಸ್ ಇದೆ. ನೀವು ಒಂದು ಸಲ ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡ್ರಪ್ಪ ಅಂತಂದರೆ ಭಾಳ ತುಂಬ ಈಸಿಯಾಗಿ ಏನಪ್ಪ ಅಂದರೆ ನೀವು ಟೆನ್ಸನ್ನು ಕಲಿತೀರಿ. ಇದು ವೆರಿ ವೆರಿ ಇಂಪಾರ್ಟೆಂಟ. ವಿಡಿಯೋ ಬ್ಯಾಕ್ ಹೋಗ್ರಿ, ಮತ್ತೊಂದು ಸಲ ಕೇಳ್ರಿ, ಯಾವುದು ಗೊತ್ತಾಗಲ್ಲ ಮತ್ತೊಂದು ಸಲ ವಿಡಿಯೋ ನೋಡಿರಿ, 2 ಟೈಮ್ಸ್ ನೋಡಿರಿ, 3 ಟೈಮ್ಸ್ ನೋಡಿರಿ, ರಿಪೀಟ್ ನೋಡಿರಿ, ಪರ್ಫೆಕ್ಟ್ ಮಾಡ್ಕೊಳ್ರಿ. ಓಕೆನಾ? ನೋಡಿರಿ ನೆಕ್ಸ್ಟ್ ಹೋಗೋಣ. ಏನಾಗುತ್ತೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಮಾಡ್ತೀವಿ ರೀ, ಡೂ ಮತ್ತು ಡಸನ್ನು ತೊಗೋತೀವಿ. ಹಾಗಾದ್ರೆ ಸರ್ ಡಸ್ ಎಲ್ಲಿ ತೊಗೋಬೇಕು ಅಂತಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ಗಳ ಮುಂದೆ ಡಸನ್ನು ಬಳಸ್ತೀವಿ, ಇನ್ನು ಉಳಿದ ಕಡೆ ಡೂ ಬಳಸ್ತೀವಿ. ಇಷ್ಟು ನೀವು ನೆನಪಿಟ್ಕೋಬೇಕು. ಒನ್ ಟೈಮಿಗೆ ನಾ ಹೇಳಿದ್ದು ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ ಅದೇ ಹೇಳ್ತಾ ಇದ್ದಿಲ್ಲ, ವಿಡಿಯೋ ಪಾಸ್ ಮಾಡಿರಿ, ಬ್ಯಾಕ್ ಬನ್ನಿರಿ, ಮತ್ತೊಮ್ಮೆ ಕೇಳ್ರಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆನಾ? ಸರಿ, ಈಗ ಇಲ್ಲಿ ನೆಗೆಟಿವ್ ಸೆಂಟೆನ್ಸಲ್ಲಿ ಡೂ ಮತ್ತು ಡಸನ್ನು ಬಳಸ್ಕೊಂಡೇವಿ. ಮತ್ತು ರೂಲ್ ಹೇಳ್ಕೊಟ್ಟು ನಿಮ್ಗೆ, ಹೀ ಸೀಟ್ ಇದ್ದಾಗ ಏನಾಗುತ್ತೆ, ಅದು ಡಸ್ ಬಳಸಿದಾಗ ಗೋಸ್ ಹೋಗಿ ಗೋ ಆಗುತ್ತೆ. ಇದನ್ನು ಕೂಡ ನೀವು ಗಮನಿಸಬೇಕು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿನಿ. ಅರ್ಥ ಆಗ್ಲಿಕ್ಕಂದ್ರೆ ಮತ್ತೊಮ್ಮೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಪ್ಪ ಅಂದ್ರೆ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸನ್ನು ಮಾಡೋದನ್ನು ಕಲಿಯೋಣ. ಇಲ್ಲೊಂದು ವಿಷಯ ಹೇಳ್ತೀನಿ ನೋಡ್ರಿ, ಭಾಳ ಸ್ಪಷ್ಟವಾಗಿ ಗಮನಿಸ್ರಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. WH ವರ್ಡಿಂದ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನು ತೊಗೊಂಡಿಲ್ಲಿ ಹೇಳ್ತಾ ಇಲ್ಲ, ಜಸ್ಟ್ ನಿಮಗೇನಪ್ಪ ಅಂದರೆ SR ನೋ ಟೈಪ್ ಅಂತ ಬರುತ್ತಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಏನಾಗುತ್ತೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಆ ಸೆಂಟೆನ್ಸ್ ಮಾಡ್ಬೇಕು ನೀವು ಹೆಲ್ಪಿಂಗ್ ವರ್ಬಿಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಪ್ರೀವಿಯಸ್ ನೋಡಿರಿ, ಪಾಸಿಟಿವ್ ಸೆಂಟೆನ್ಸ್ ಏನಪ್ಪ ಅಂದರೆ ನಾವು ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡೇವಿ, ಹೌದಾ? ನೆಗೆಟಿವ್ಲಿ ಕೂಡ ನಾವು ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡೇವಿ. ಬಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಪ್ಪ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ಗಳಿಂದ ಸ್ಟಾರ್ಟ್ ಆಗ್ತದೆ. ಇದು ನೀವು ಸ್ಪಷ್ಟವಾಗಿ ಗಮನಿಸಬೇಕು. ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಎಂಡ್ ಬೈ ದಿ ಕ್ವಶನ್ ಮಾರ್ಕ್ ಅಂತ ಹೇಳ್ತಾ ಬರ್ತೀವಿ. ಏನು ರೀ, ಎಂಡ್ ಬೈ ದಿ ಕ್ವಶನ್ ಮಾರ್ಕ್. ಇವು ಎರಡೂ ಮರಿಬಾರ್ದು. ಜೊತೆಗೆ ಏನಪ್ಪ ಅಂತಂದರೆ ನೀವು ಯಾವುದೇ ಒಂದು ಸೆಂಟೆನ್ಸನ್ನು ಬರೆದ್ರೆ ಆ ಸೆಂಟೆನ್ಸಿನ ಮೊದಲನೇ ಅಕ್ಷರ ಅಂದರೆ ಎವ್ರಿ ಸೆಂಟೆನ್ಸ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಅದನ್ನು ನೀವು ಗಮನಿಸಬೇಕಾಗುತ್ತೆ. ನೋಡಿರಿ, ನಾನು ಬರೆದನ್ನು ಗಮನಿಸ್ರಿ. ಎವ್ರಿ ಸೆಂಟೆನ್ಸ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಇರಬೇಕಾಗುತ್ತೆ. ಓಕೆ, ಸರಿ. ಹಾಗಾದರೆ ಈಗ ವೆರಿ ಸಿಂಪಲ್ ಐತಿ. ನಾವೇನಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸನ್ನು ಬಳಸ್ತಾ ಬರ್ತೇವೆ. ಹಾಗಾದ್ರೆ ಏನಪ್ಪ ಅಂದರೆ ಡೂ ಎಲ್ಲಿ ಬಳಸ್ಬೇಕು ರೀ, ಡಸ್ ಎಲ್ಲಿ ಬಳಸ್ಬೇಕು ನಿಮ್ಗೆ ಗೊತ್ತಿದೆ. ಹೀ ಸೀಟ್ ಇದ್ದಾಗ ಏನು ಮಾಡಿರಿ, ಡಸ್ ಬಳಸ್ರಿ, ಉಳಿದ ಕಡೆ ಡೂ ಬಳಸ್ರಿ. ವೆರಿ ಸಿಂಪಲ್ ಇದೆ. ಹಾಗಾದ್ರೆ ಪ್ರಶ್ನೆ ಮಾಡೋಣ. ನೋಡಿ ಏನಾಗುತ್ತೆ, ಡು ಐ ಗೋ ಟು ಸ್ಕೂಲ್. ಏನು ರೀ, ಡು ಐ ಗೋ ಟು ಸ್ಕೂಲ್, ಡು ಯು ಗೋ ಟು ಸ್ಕೂಲ್, ಡು ಯು ನೋಡಿರಿ, ಡು ದೇ ಗೋ ಟು ಸ್ಕೂಲ್, ಅಥವಾ ಡಸ್ ಹೀ ಗೋ ಟು ಸ್ಕೂಲ್, ಡಸ್ ಸಿ ಗೋ ಟು ಸ್ಕೂಲ್, ಡಸ್ ಇಟ್ ಗೋ ಟು ಸ್ಕೂಲ್. ಹೀಗೇನಪ್ಪ ಅಂದ್ರೆ ನಾವು ಪ್ರಶ್ನೆ ಮಾಡ್ತಾ ಬರ್ತೇವೆ. ಇನ್ನೊಂದು ಗಮನಿಸ್ರಿ, ನಾನು ನಿಮಗೆ ಇಲ್ಲಿ ಎಲ್ಲಿ ಕೂಡ ಏನಪ್ಪ ಅಂತಂದ್ರೆ ನಾನು ಅವುಗಳ ಕನ್ನಡ ಮೀನಿಂಗನ್ನು ಹೇಳಿಕೊಡ್ತಾ ಇಲ್ಲ. ಯಾಕೆ ನಾ ಕನ್ನಡ ಮೀನಿಂಗ್ ಫೋಕಸ್ ಮಾಡ್ತಾ ಇಲ್ಲಪ್ಪ ಅಂತಂದರೆ ನಾನು ಎಲ್ಲವನ್ನು ಒಟ್ಟಿಗೆ ಇಲ್ಲೇ ಹೇಳ್ತಾ ಬಂದರೆ ನಿಮಗೆ ಹೆಲ್ಪಿಂಗ್ ವರ್ಬ್ ಯಾವ ಬಳಸಬೇಕು, ಮೇನ್ ವರ್ಬ್ ಯಾವ್ದು ಬಳಸಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಏನಪ್ಪ ಅಂದ್ರೆ ನಾವು ಮೊದಲು ಸ್ಪಷ್ಟವಾಗಿ ಯಾವ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಫಸ್ಟ್ ಕಲಿಯೋಣ. ಆನಂತರ ಏನಪ್ಪ ಅಂದ್ರೆ ನಾನು ಒಂದೊಂದು ಟೆನ್ಸನ್ನು ತಗೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸೇಜ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸೇಜ್ ಅಂತೇಳಿ ನಾನು ಮತ್ತೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತಾ ಬರ್ತೀನಿ. ಅಲ್ಲಿ ಅವುಗಳ ಕನ್ನಡ ಮೀನಿಂಗನ್ನು ನಾನು ಹೇಳಿಕೊಡ್ತಾ ಬರ್ತೀನಿ. ಓಕೆನಾ? ಸರಿ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಪ್ಪ ಅಂದರೆ ಲಾಸ್ಟ್ ಟೈಪ್ ಆಫ್ ನಾವು ಸೆಂಟೆನ್ಸನ್ನು ಕಲಿತು ಹೋಗೋಣ. ದಟ್ ಈಸ್ ಏನಪ್ಪ ಅಂದರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಭಾಳ ಸಿಂಪಲ್ ಇದೆ, ನಿಮ್ಗೆ ಆಲ್ರೆಡಿ ನಾನು ಹೇಳಿಕೊಟ್ಟಿನಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಓಕೆನಾ? ಸರಿ, ಹಾಗಾದ್ರೆ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಹೀ ಸೀಟ್ ಹಿಂದ್ಗಡೆ ಡಸ್ ಬರುತ್ತೆ, ಉಳಿದ ಕಡೆ ಡೂ ಬರುತ್ತೆ. ನೆನಪಿಟ್ಕೋಬೇಕು, ಇದನ್ನು ಗೊತ್ತಿದೆ ನಿಮಗೆ. ನೆಗೆಟಿವ್ ಮಾಡ್ಬೇಕಂದ್ರೆ ನಾಟ್ ಹಾಕೋಬೇಕು. ಸರ್, ಇಲ್ಲಿ ನಾಟ್ ಎಲ್ಲಿ ಹಾಕೋಬೇಕು ಅನ್ನುವಂಥ ಪ್ರಶ್ನೆ ನಮಗೆ ಕಾಡುತ್ತೆ, ಹೌದಾ? ನಾವು ನಾಟ್ ಎರಡು ರೀತಿ ಹಾಕೋಬೋದು. ಏನಪ್ಪ ಅಂತಂದರೆ ನೀವು ಶಾರ್ಟ್ ಫಾರ್ಮ್ ಬರೀತಾದ್ರೆ ಡೋಂಟ್ ಐ ಅಂತ ಬರೀರಿ, ಅಥವಾ ಡಸಂಟ್ ಹಿ, ಡಸಂಟ್ ಸಿ, ಡಸಂಟ್ ಇಟ್ ಅಂತ ಬರೀರಿ. ಸರ್, ನಾವು ನಾಟ್ ಮತ್ತು ಹೆಲ್ಪಿಂಗ್ ವರ್ಬ್ ಎರಡೂ ಸಪ್ರೇಟ್ ಮಾಡ್ತೀವಿ ಅಂತಂದರೆ ಆ ಹೆಲ್ಪಿಂಗ್ ವರ್ಬ್ಗಳು ಮತ್ತು ಈ ನಾಟಿನ ಮಧ್ಯೆ ಸಬ್ಜೆಕ್ಟ್ ಬರಬೇಕು. ಇದು ನಾವು ಮರಿಬಾರ್ದು. ನೀವೇನಾದರೂ ಏನಪ್ಪ ಅಂತಂದರೆ ನೋಡಿರಿ, ಇಲ್ಲಿ ಬರೀತೀರಿ ಏನಪ್ಪ ಅಂದರೆ ಡು ನಾಟ್
ಐ ಅಂತ ಬರೆದ್ರೆ ಅದು ತಪ್ಪಾಗುತ್ತೆ. ಡು ನಾಟ್ ಐ ಹಂಗೆ ಇರಲ್ಲ. ಏನಪ್ಪ ಅಂದರೆ ಡು ಐ ನಾಟ್ ಅಂತೆ ಬರುತ್ತೆ. ಏನ್ರಿ ಡು ಐ ನಾಟ್ ಅಂತ ಸಪ್ರೇಟ್ ಮಾಡಿದಾಗ ಸಬ್ಜೆಕ್ಟ್ ಮಧ್ಯದಲ್ಲಿ ಬರೀಬೇಕು. ಈ ರೀತಿ ತಪ್ಪನ್ನು ಬರಿಬಾರ್ದು. ನೀವು ಶಾರ್ಟ್ ಫಾರ್ಮ್ ಬರೋ ನೋ ಪ್ರಾಬ್ಲಮ್, ಡೋಂಟ್ ಐನೇ ಆಗುತ್ತೆ. ಓಕೆನಾ? ಹಾಗಾದರೆ ಡು ಐ ನಾಟ್ ಗೋ ಟು ಸ್ಕೂಲ್. ಹೌದು, ಈ ರೀತಿ ಏನಪ್ಪ ಅಂದರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾಡೋದನ್ನು ಕಲಿತೇವೆ. ಓಕೆನಾ? ಇದು ಬೇಕಾದ್ರೆ ಒಂದು ಸಲ ಸ್ಕ್ರೀನ್ಶಾಟ್ ತೊಗೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಬರ್ಕೊಳ್ರಿ. ಹೌದಾ? ಸೊ ಈ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ನಾನು ಟೆನ್ಸ್ ಅಂದ್ರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಟೆನ್ಸ್, ಹೆಲ್ಪಿಂಗ್ ವರ್ಬ್ ಅಂದರೆ ಯಾವುವು, ಮೇನ್ ವರ್ಬ್ ಅಂದರೆ ಯಾವುವು, ಹಾಗಾದರೆ ಆ ಎಲ್ಲ ಟೆನ್ಸಲ್ಲಿ ಯಾವ್ಯಾವ ಟೆನ್ಸ್ ಬಂದಾಗ ಕಂಟಿನ್ಯೂಸ್ ಫಾರ್ಮನ್ನು ಬಳಸಬೇಕು, ಯಾವ ಟೆನ್ಸ್ ಬಂದಾಗ V3ಯನ್ನು ಬಳಸಬೇಕು, ಇದೆಲ್ಲವನ್ನು ಸ್ಪಷ್ಟವಾಗಿ ಹೇಳಿಕೊಟ್ಟಿನಿ. ಹೌದಾ? ಆ್ಯಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಪ್ಪ ಅಂದರೆ ಇವತ್ತು ನಾವು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸನ್ನು ಮಾತಾಡೀನಿ. ಅಲ್ಲಿ ಬರುವಂಥ ಪ್ರತಿಯೊಂದು ಹೆಲ್ಪಿಂಗ್ ವರ್ಬನ್ನು ನಾನು ಮಾತಾಡೀನಿ. ಮತ್ತೆ ರಿಪೀಟ್ ಮಾಡ್ತೇನೆ ನೋಡಿರಿ. ಈ ಒಂದು ಟೇಬಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ, ನೆನಪಿಟ್ಟುಕೊಳ್ರಿ. ಪ್ರೆಸೆಂಟ್ ಟೆನ್ಸ್ ತಾನಾಗೇ ಬರುತ್ತೆ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಇನ್ನೊಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿನಿ. ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ದಯವಿಟ್ಟು ಶೇರ್ ಮಾಡಿರಿ. ಹೌದಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇದ್ದಾಗ ಏನಪ್ಪ ಅಂದ್ರೆ ನನಗೂ ಕೂಡ ಕ್ಲಾಸ್ ಮಾಡ್ಲಿಕ್ಕೆ ಆಸಕ್ತಿ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಒಂಥರ ನಮಗೂ ಅದೇನಪ್ಪ ಅಂದರೆ ಕ್ಲಾಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ. ಅದಕ್ಕಾಗಿ ದಯವಿಟ್ಟು ಏನು ಮಾಡಪ್ಪ ಅಂದ್ರೆ ಸಪೋರ್ಟ್ ಮಾಡಿರಿ. ಓಕೆ? ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.